ನೋಡು ಹೇಗೆ ಮಾಡ್ಕೊಂಡಿದ್ಯಾ ಅಂತ. ಸಿದ್ದು ಕುಡಿಯೋಕೆ ಏನಾದ್ರು ತೊಗೊಳ್ತೀಯಾ ಬೇಬಿ? ಲೆಮನ್ ಜ್ಯೂಸು, ಆ್ಯಪಲ್ ಜ್ಯೂಸು, ಮೂಸಂಬಿ, ವಾಟರ್ ಮೆಲನ್ ಏನಾದ್ರು? ಬೇಡ ಬಾವ. ಸರಿ ಕಣಕ, ನಂಗೆ ಗೊತ್ತಾಯ್ತು, ನಾನು ಹೋಯ್ತೀನಿ. ಹೊರಡ್ತಾನೆ. ಈ ಥರ ಮಾಡ್ಕೊಂಡ್ರು ಕೋಲೆ ಬಸ್ ಒಂಥರ ಊರ್ ಸುತ್ತದ ಮಕ್ಕಳು ಬಿಡಲ್ಲ ಅಲ್ಲ ನೀನು? ಅಲ್ಲ ಕಣೋ, ಯಾರನ್ನ ಮೀಟ್ ಮಾಡಕ್ ಹೋಗಿದ್ದೆ? ಯಾರು ಈ ಥರ ಮಾಡಿದ್ರು? ಅವ್ರ ಬಗ್ಗೆ ಅಪ್ಪ ನನಗೆ ಗೊತ್ತಾಗ್ಲಿ, ಗ್ರಾಚಾರ ಬಿಡಿಸ್ತಾರೆ. ಈಗೇನು ಆಗ್ಲಿಲ್ವಲ್ಲ ಬುಡಕ್ಕ? ನೀನು ಹೀಗೆ ಹೇಳ್ತಿರೋ, ನಾನೇ ಅಪ್ಪ ಏನ್ಗೆ ಹೇಳ್ತೀನಿ ತಡಿ. ಏಯ್ ಬೇಡ ಕಣಕ, ಸುಮ್ಮನೆ ಅಪ್ಪ ಹಿಂಗೆ ಹೇಳಿದ್ರೆ ಗಾಬರಿ ಆಯ್ತಾರೆ. ನಾನು ಏನೋ ಒಂದು ಹೇಳಿ ಸರಿ ಮಾಡಿವ್ನಿ, ಮತ್ತೆ ನೀನು ಫೋನ್ ಮಾಡಿ ಎಡವಟ್ಟೆಲ್ಲ ಮಾಡ್ಬೇಡ ನೀನು. ಅಲ್ಲ ಗೌಡ್ರೆ, ಈ ಥರ ಎಲ್ಲ ಮಾಡಿದ್ರು ಅವ್ರ ಪರನೇ ಮಾತಾಡ್ತಿದ್ದೀರ ಅಂದರೆ ಈ ಥರ ಮಾಡಿದವರು ನಿಮ್ಮ ಸಂಬಂಧಿಕರು ಇರಬೇಕು, ಇಲ್ಲ ನಿಮಗೆ ಗೊತ್ತಿರೋರು ಇರಬೇಕು ಅಲ್ವಾ? ಅಯ್ಯೋ ಇವ್ರಿಗೆ ಏನು ಹೇಳಪ್ಪ ನಾನು? ಹಂಗಲ್ಲ ಬಾವ, ಈಗ ಕಂಪ್ಲೇಂಟ್ ಕೊಡ್ಬೇಕಂದ್ರೆ ಯಾರು ಮಾಡಿರೋದು ಅಂತ ಗೊತ್ತಿರ್ಬೇಕಲ್ಲ, ಯಾರ ಮೇಲೆ ಅಂತ ಕೊಡೋದು? ಈಗೇನು ಆಗಿಲ್ವಲ್ಲ, ಬಿಟ್ಬಿಡೋದೆ ಒಳ್ಳೇದು ಅನ್ನಿಸ್ತದೆ. ನಿನ್ನ ಹಠನ ನಿನಗೆ ಹೇಳಿದ ಮತ್ತೊಂದು ಚೂರು ಕೇಳಬೇಡ. ಹೆಂಗಾರ ಮಾಡಿ ಇವ್ರ ಬಾಯಿನ ಇಲ್ಲೇ ಮುಚ್ಚಿಸ್ಬಿಡ್ಬೇಕು, ಇಲ್ದರೆ ನನ್ನ ಮೇಲೆ ನಾನೇ ಕಂಪ್ಲೇಂಟ್ ಕೊಡುವಂಗಾಯ್ತದೆ. ಅಕ್ಕ ಹೌದು, ಹೇಳೋದು ಮರ್ತ್ಬಿಟ್ಟೆ. ನಂದು ಫೋನ್ ನಂಬರು ಎಲ್ಲ ಪೋಸ್ಟಲ್ಲೂ ಹಾಕ್ಸಿ ಎಲ್ಲರ ತವನು ಸೇರ್ಕೊಂಡ್ಬಿಟ್ಟದೆ. ಅದಕ್ಕೆ ಅದರಿಂದ ಸ್ವಲ್ಪ ತೊಂದರೆ ಆಯ್ತದೆ, ನಂಬರ್ನ ಚೇಂಜ್ ಮಾಡಿ ಅನ್ಕೊಂಡಿದ್ದೀನಿ. ಹಾಂ, ಒಳ್ಳೆ ಕೆಲಸ. ನೀನು ಬೇರೆ ಯಾವಾಗಲೂ ಸಮಾಜ ಸೇವೆ ಜನ ಅಂತ ಯಾವಾಗಲೂ ಅವ್ರ ಮಧ್ಯೆನೇ ಇರ್ತೀಯ. ನಿನ್ನ ನಂಬರ್ ಊರವ್ರ ಹತ್ರ ಎಲ್ಲ ಇರುತ್ತೆ. ನಂಬರ್ ಚೇಂಜ್ ಮಾಡಿದ್ಮೇಲೆ ಯಾರು ಕೊಡಕ್ಕೆ ಹೋಗ್ಬೇಡ, ಇಲ್ಲಾಂದ್ರೆ ಮತ್ತೆ ಅದೇ ಹಣೆ ಬರ. ಅಕ್ಕ ಅಂದರೆ ನಿನ್ನಂಗೆ ಇರಬೇಕು. ನಾನು ಏನು ಹೇಳ್ತೇನೆ ಎಲ್ಲನೂ ಅರ್ಥ ಮಾಡ್ಕೊತಾವಳೆ. ಚಲ್ವಿ 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 ಮಗ ಮಲಗ್ಬಿಟ್ಟಿದ್ಯೇನವ? ಅಯ್ಯೋ ಜ್ವರ ಜಾಸ್ತಿ ಆಗದೆ. ಚಲ್ವಿ ಆಸ್ಪತ್ರೆಗೆ ಹೋಗೋಣ, ನಡಿಯವಾ? ಇಷ್ಟಕ್ಕೆಲ್ಲ ಯಾರು ಆಸ್ಪತ್ರೆಗೆ ಹೋಗಾರ? ಆಸ್ಪತ್ರೆಗೆ ಹೋದ್ರೆ ಬರೀ ಜ್ವರಕ್ಕೆ ಆ ಟೆಸ್ಟ್ ಮಾಡಿಸಿ ಈ ಟೆಸ್ಟ್ ಮಾಡಿಸಿ ಅಂತ ಹೇಳ್ತಾರೆ. ದುಡ್ಡಲ್ಲಿಂದ ಬಂದತ್ತು, ಸುಮ್ಮನೆ ಇರು. ಹಂಗಂದ್ರೆ ಹೆಂಗವ? ಹುಷಾರಾದ್ರೆ ಬೇಗ ದುಡ್ಕೋಬೋದಲ್ಲ. ನಡಿಯವ ಹೋಗೋಣ? ಅವ್ವ, ಮನೆಗೆ ಹೋಗಿ ಕಷಾಯ ಮಾಡ್ಕೊಂಡು ಕುಡಿದ್ರೆ ಎಲ್ಲ ಜ್ವರನೂ ಓಡೋಯ್ತದೆ. ಸುಮ್ಮನೆ ಇರವ ನೀನು. ಅಯ್ಯೋ ನೀನ್ ನನ್ ಮಾತೆ ಕೇಳಕ್ಕಿಲ್ಲ ಅಂತೀಯಲ್ಲ. ನಡಿ ವೆಂಕಿಗೆ ಹೇಳ್ತೀನಿ. ವೆಂಕಿ 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 ವೆಂಕಿ, ನೀನು ಎಲ್ಲೋಗಿದ್ದೆ? ಮಾತ್ರೆ ತರಕ್ ಹೋಗಿದ್ಯಾ? ಮಗ ಅವಳು ತುಂಬಾ ಹುಷಾರಿಲ್ಲ, ಮಗ ಕೊಡೋಣ. ಚಲ್ವಿ ಬೆಂಕಿ ಮಾತ್ರೆ ತಂದವನೆ, ತಕವಾ? ಮಾತ್ರ ಬೇಡ ನಂಗೆ, ನಾನು ಕುಡಿಯೋಕಿಲ್ಲ. ಬೇಡ ನನ್ಗೆ. ಚಲ್ವಿ ನಿನಗೋಸ್ಕರ ತಿಂಡಿ ತಂದವನೆ, ತಿಂಡಿ ತಿಂದು ಮಾತ್ರೆ ಕುಡಿಯವಾ? ನಂಗೇನು ಬೇಡ ಗಂಡು, ಸುಮ್ಮನೆ ಇರವ. ನಂಗೆ ಕೈ ಎತ್ತಕ್ಕೆ ಆಯ್ತಾ ಇಲ್ಲ. ಬೇಡ. ಆಗ ಇಲ್ಲೈತೆ.
ಪಕ್ಕದಲ್ಲಿ ಯಾರಾದ್ರೂ ಮನ್ಕಂಡಾರ? ಪರವಾಗಿಲ್ಲ, ನಾ ಹಿಂಗೆ ಕುತ್ಕೋತೀನಿ. ಬೇಡ, ಸುಮ್ಮನೆ ಇರು. ಖುಷಿ ಟ್ರೀಟ್ಮೆಂಟ್ಗೆ ದುಡ್ಡು ಖರ್ಚಾಗುತ್ತೆ ಅಂತ ಹೇಳಿದ್ಯಲ್ಲ, ನಿನ್ನ ಹತ್ರ ಎಲ್ಲಿ ಬರ್ಬೇಕು ಅಷ್ಟೊಂದು ದುಡ್ಡು? ಎಷ್ಟು ಖರ್ಚಾಗುತ್ತೋ ಖರ್ಚಾಗಲಿ, ಅದನ್ನು ನಾನು ಕೊಡ್ತೀನಿ. ಅವಳಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿಸು. ದುಡ್ಡಿಲ್ಲ ಅಂತ ಇರ್ರೆಸ್ಪಾನ್ಸಿಬಲ್ ಆಗಿ ನೋಡ್ಕೋಬೇಡ. ನನಗೆ ಯಾರ ದುಡ್ಡಿನ ಅವಶ್ಯಕತೆನೂ ಇಲ್ಲ. ನಾನೇ ದುಡಿತಾ ಇದ್ದೀನಿ. ಖುಷಿ ಟ್ರೀಟ್ಮೆಂಟ್ನ ನಾನೇ ನೋಡ್ಕೋತೀನಿ. ಏನೇ ನೀನು? ಖುಷಿ ಯಾವಾಗಲೂ ನಿನಗೆ ಸಂಬಂಧಪಟ್ಟವಳು, ನನಗೆ ಅವಳಿಗೆ ಯಾವುದೇ ರೀತಿ ಸಂಬಂಧನೇ ಇಲ್ಲ ಅನ್ನೋ ಥರ ಬಿಹೇವ್ ಮಾಡ್ತೀಯಾ? ನೋಡು, ಖುಷಿ ನಿನಗೆ ಎಷ್ಟು ಇಂಪಾರ್ಟೆಂಟೋ ನನಗೂ ಅಷ್ಟೇ ಇಂಪಾರ್ಟೆಂಟ್. ನಾನು ಹೇಳಬೇಕು ಅನ್ನೋದಾದ್ರೆ ನಿನಗಿಂತ ಜಾಸ್ತಿ ರೈಟ್ಸು ಕಾನೂನಿನ ಪ್ರಕಾರ ಖುಷಿ ಮೇಲೆ ನನಗಿದೆ. ಏನೋ ಪಾಪ ಅಂತ ಕರ್ಟಸಿ ಮೇಲೆ ನಿನ್ ಜೊತೆ ಇರೋದಕ್ಕೆ ಬಿಟ್ಟಿದ್ದೀನಿ. ರವಿ, ತಗೋ, ಹಾಸ್ಪಿಟಲ್ ಖರ್ಚಿಗೆ ಯೂಸ್ ಮಾಡ್ಕೋ. ತಗೋ. ನನ್ನ ಮಗಳನ್ನ ಹೇಗೆ ನೋಡ್ಕೋಬೇಕು ಅಂತ ನನಗೆ ಗೊತ್ತು. ಬಂದಿದ್ದ ಕೆಲಸ ಆಯ್ತಲ್ಲ, ಹೊರಡಿ. ನೋಡಮ್ಮ, ಭಾವನಾಗೀಗಾಗಲೇ ಮಗುಗೆ ಹುಷಾರಿಲ್ಲ ಅನ್ನೋ ಬೇಜಾರಿದೆ. ಇದ್ರ ಜೊತೆಗೆ ನೀವು ಈ ಥರ ಎಲ್ಲ ಮಾತಾಡಿ ಅವಳಿಗೆ ಮತ್ತಷ್ಟು ನೋವು ಕೊಡಬೇಡಿ. ನಾವು ಬಡವರೇ ಆಗಿರಬಹುದು, ಆದ್ರೆ ನಮ್ಮ ಮಕ್ಕಳಿಗೆ ತೊಂದರೆ ಆದಾಗ ಅವ್ರನ್ನ ಹೇಗೆ ಕಾಪಾಡ್ಕೋಬೇಕು ಅಂತ ನಮಗ್ ಚೆನ್ನಾಗಿ ಗೊತ್ತಿದೆ. ನಿಮಗ್ ಬೇಕಾದ ಹಾಗೆ ಸೈನ್ ಮಾಡಿಕೊಟ್ಮೇಲೂ ಪದೇ ಪದೇ ಹೀಗೆ ತೊಂದರೆ ಕೊಡ್ತಿದ್ರೆ ಕಾನೂನು ನಿಮಗ್ ಮಾತ್ರ ಅಲ್ಲ, ನಮಗೂ ಇದೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ದಯವಿಟ್ಟು ನೀವಿಬ್ರು ಹೊರಡಿ. ಏನ್ರಿ, ಅವಾಗಿಂದ ನೋಡ್ತಾ ಇದ್ದೀನಿ, ನಾನು ಸುಮ್ಮನೆ ಇದ್ದೀನಿ ಅಂತ ಬಾಯಿಗೆ ಬಂದಾಗ ಮಾತಾಡ್ತಿದ್ದೀರಾ. ಆಫ್ಟರ್ ಆಲ್ ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಿದ್ದವಳು ಇವಳು ಮುಂದೆ ನಿಂತ್ಕೊಂಡು ನಾವು ಇಷ್ಟೆಲ್ಲ ಮಾತು ಕೇಳಬೇಕಾ? ಏನು ನಿಮಗೆ ನೀವೇ ದೊಡ್ಡವ್ರು ಅನ್ಕೊಂಡ್ಬಿಟ್ರಾ? ಒಂದು ಹೇಳ್ತೀನಿ ಕೇಳಿ, ನೀವು ಯಾವ ಕಾನೂನು, ಯಾವ ಇನ್ಫ್ಲುಯೆನ್ಸ್ ಯಾರೇ ಕರ್ಕೊಂಡು ಬಂದರು ದುಡ್ಡಿನ ಮುಂದೆ ಯಾವುದು ನಡೆಯಲ್ಲ. ಇವನು ನನ್ನ ಕಿರಿಮಗ ಸಿದ್ದೇಗೌಡ ಅಂತ. ಇವನು ಅಲ್ಲೂ ಕಾಣಿಸ್ತಾನೆ, ಇಲ್ಲೂ ಕಾಣಿಸ್ಕೊತಾನೆ. ಜಾಗ ಖಾಲಿ ಮಾಡೋದು ಒಳ್ಳೆಯದು. ಸರ್, ನೀವೇನಿಲ್ಲಿ? ನಾನಿಲ್ಲಿರೋದು ಬಿಡಿ, ನೀವೇನಿಲ್ಲಿ? ಅದು ಏನೋ ಜೋರಾಗಿ ಮಾತಾಡ್ತಿದ್ದೀರಾ, ಏನು ಸಮಾಚಾರ? ಆ ಥರನಿಲ್ಲ ಸರ್, ಸುಮ್ಮನೆ ಮಾತಾಡ್ತಿದ್ವಿ, ನಿಮಗೆ ಜೋರಾಗಿ ಕೇಳಿಸಿರುತ್ತೆ ಅಷ್ಟೇ. ಬಂಗಾರಿ, ಹೊಡೋಣ? ಬರ್ತೀವಿ ಸರ್, ಬರ್ತೀವಿ. ಹಾಂ.
ಲಕ್ಷ್ಮತೆ ನನಗೆ ಪರಿಚಯ ಇರೋರೆ ಹೊಸಿ ಮಾತಾಡ್ಕೊಂಡು ಬಂದ್ಬಿಡ್ತೀನಿ. ಸರ್ ಸರ್ ಹೊಸಿ ನಿಂತ್ಕೊಳ್ಳಿ ಸರ್. ಮೇಡಮ್ ನೀವು ಹೋಯ್ತಾ ಇರಿ, ನಿಮ್ಮ ಸಾರ್ ಹಿಂದೆನೂ ಬರ್ತಾರೆ. ಹೊಸಿ ಮಾತಾಡ್ತದೆ, ನೀವು ಹೊರಡಿ. ಏನಾಯ್ತು? ಅಂದರೆ ಸರ್ ನೀವು ಒಳಗಡೆ ಅದೇನೋ ಆವಾಜ್ ಹಾಕಿ ಮಾತಾಡ್ತಿದ್ರಲ್ಲ, ಅದೇ ಏನಾಯ್ತು ಅಂದೆ. ಅದು ನೋಡಿ ಸರ್, ನೀವು ಯಾರಾದರೂ ಆಗಿರಿ, ನೀವು ಏನಾದರೂ ಮಾಡ್ಕೊಳ್ಳಿ, ಆದರೆ ನಾನು ಎಲ್ಲಿದ್ದಾನೋ ಅಲ್ಲಿ ಯಾರಿಗೂ ಯಾರ ಮೇಲೂ ದಬ್ಬಾಳಿಕೆ ಆಗೋದಕ್ಕೆ ನಾನು ಬಿಡೋದಿಲ್ಲ. ಅದರಲ್ಲೂ ಇವ್ರು ನನಗೆ ತುಂಬ ಬೇಕಾದವರು. ಅವರು ಕೈ ತೋರಿಸಿ ಮಾತಾಡಿದ್ರೆ ಸುಮ್ಮನೆ ಬಿಟ್ಬಿಡೋಕ್ಕಾಯ್ತದ? ನೀವೇ ಹೇಳಿ. ನಮ್ಮ ಅಪ್ಪನ ಪರಿಚಯ ಇರೋರು ಅಂತ ಸುಮ್ಮನೆ ಕಳಿಸ್ತವನೇ, ಇಲ್ಲ ಅಂದರೆ ಇಲ್ಲೇ ಚಿನ್ನಿ ದಂಡು ಹೊಡ್ಬಿಡ್ತಾಯಿದ್ದೆ. ನೋಡಿ, ನಾವು ಎಲ್ಲಿಗೆ ಬಂದಿದ್ದೀವೋ ಅಲ್ಲಿ ಮರ್ಯಾದೆಯಿಂದ ಬಂದು ಮರ್ಯಾದೆಗೆ ಇದ್ದು ಜಾಗ ಖಾಲಿ ಮಾಡೋದು ಕಲ್ತ್ಕೋಬೇಕು. ರವಿ, ಹೇಳಿ ಮೇಡಮ್. ಏನಿಲ್ಲ, ನಿಮ್ಮ ಯಜಮಾನ್ರು ಕಟ್ಟಿಂಗ್ ಹೊಸಿ ಚೆನ್ನಾಗಿ ಮಾಡ್ಕೊಂಡಿದ್ರು, ಅದಕ್ಕೆ ಎಲ್ಲಿ ಮಾಡಿಸಿವ್ರಿ ಅಂತ ಕೇಳ್ತಾ ಇದ್ದೆ ಅಷ್ಟೇ. ನೋಡೋದಕ್ಕೆ ಒಳ್ಳೆ ಬೊಂಬಾಯಿ ಮಿಠಾಯಿ ಇದ್ದಂಗಿದೆಯಾ. ಕರ್ಗೋಗೋಕ್ಕೂ ಮುಂಚೆ ಹೋಗಿ ಮನೆ ಸೇರ್ಕೋ. ಹೋಗಿ ಸರ್, ಹೋಗಿ. ಲೇ, ನನಗೆ ಕಿಂಡಲ್ ಮಾಡ್ತೀಯಾ? ಬಾಯ್ ಸರ್, ಬಾಯ್ ಮೇಡಮ್. ಇವನೇ ಅಂಗಡಿ ಓನರ್ ತರ ಆಡ್ತೈತೆ ನೋಡು. ಓಹೋ, ಅಕ್ಕ ಮಲ್ಕೊಂಡಿದ್ದಾರೆ. ಬರ್ತೀನಿ ತಡಿಯಯ್ಯ. ಅಕ್ಕ ಏನಕ್ಕೆ ಮಲ್ಕೊಂಡಿದ್ದಾರೆ? ಅದೇ ನಾನು ಕೇಳ್ತಾ ಇರೋದು, ಏನಕ್ಕೆ ಮಲ್ಕೊಂಡಿದ್ದಾರೆ? ಅಕ್ಕನ ಹುಷಾರಿಲ್ವಾ? ಅಕ್ಕ ಅವ ಅಕ್ಕನ ಹುಷಾರಿಲ್ಲ ಅಂತ ಹೇಳ್ತಾನೆ, ನಾನು ನೋಡ್ಕೊತಾ ಇದ್ದೆ. ಲೇ ಚೋಟು, ಬೆಳಗ್ಗೆಯಿಂದ ಎಲ್ಲಗ್ಲ ಆಯ್ಕೊಂಡು ತಿನ್ನಕ್ ಹೋಗಿದ್ದೆ, ಇವಾಗ ಬಂದವನೆ ನಾನು ನೋಡ್ಕೊತಿರ್ಲಿಲ್ವಾ ಅಂತ ಹೇಳಕ್ಕೆ. ಇಷ್ಟಿನ ಕೆಲ್ಸಕ್ಕೆಲ್ಲ ಈ ಚೋಟ ಬೇಕಾಗಿತ್ತು, ಈಗೆಲ್ಲ ಅವನ್ ಬೇಕಾ? ಲೇ, ಮಾತಲ್ಲಿ ಮರೆ ಕಟ್ಟೋರ್ಗಿಂತ ಪಕ್ಕದಲ್ಲೇ ಇದು ಸಹಾಯ ಮಾಡೋರ್ನೆ ನಂಬೇಕಂಡ್ಲಾ. ಪಾಪ ವೆಂಕಿ ಅವಳಿಗೆ ಹುಷಾರಿಲ್ಲ ಅಂತೇಳಿ ತಿಂಡಿ ತಕ ಬಂದು ಮಾತ್ರೆ ಕುಡಿಸಿ ಮಲಗ್ಸವನೆ ಕಣ್ಲಾ. ಬಲೆ ನನ್ನ ಮಗ ಏನೋ ಕೆಚ್ಚಕ್ಕೊಂಡವನಿ. ಲೈ, ಅದ್ಯಾಕೆ ನನ್ ಕಿಸ್ತಾಡ್ತಾ ಇದ್ಯಾ? ಓ ಅಕ್ಕ, ಈಗ ಹೆಂಗಿದೆ ಅಕ್ಕ? ಪರವಾಗಿಲ್ಲ, ಜ್ವರ ಕಮ್ಮಿ ಆಗದೆ. ಬೇಡ, ಇಬ್ರು ಮನೆಗೆ ಹೋದ್ರೆ ವ್ಯಾಪಾರ ಯಾರು ನೋಡ್ಕೊಳ್ಳಾರು? ಅಕ್ಕ, ಅಂಗಡಿ ನಾನು ನೋಡ್ಕೊತೀನಿ, ನೀನು ಹೋಗ್ಬಾ. ಲೇ, ನೀನೇನಾದ್ರೂ ಈ ಕಡೆ ಕುತ್ಕೊಂಡ್ರೆ ಬರೋ ಗಿರಾಕಿಗೆ ನೀನ್ ಕಾಣಕ್ಕೆ ಇಲ್ಲ. ವ್ಯಾಪಾರ ಮಾಡ್ತಾನಂದ ವ್ಯಾಪಾರ. ಅಕ್ಕ, ನನಗೆ ಇನ್ಸಲ್ಟ್ ಮಾಡ್ತೀಯಾ? ನೋಡ್ಕೊತೀನಿ.
ಮೊದಲು ನಿನ್ನ ನೀನು ನೋಡ್ಕೊ, ಆಮೇಲೆ ನಾನು ನೋಡ್ಕೊಳ್ಳುವಂತೆ. ಹೋಗ್ಲಾ ವೆಂಕಿ, ನೀನು ಹೋಗಿ ವ್ಯಾಪಾರ ನೋಡ್ಕೊ, ನಾನೆಲ್ಲೂ ಹೋಗಕ್ಕಿಲ್ಲ, ಇಲ್ಲೇ ಕುತ್ಕೋತೀನಿ. ಆಟೋ ತರ ಪುಳಿಗೆ ಬಿಟ್ಟಿಯಲ್ಲ. ಆಟೋ ತಂದಿದ್ಯಾ ಮಗ? ಏ ಚಲ್ವಿ, ವೆಂಕಿ ಅಂಗಡಿ ನೋಡ್ಕೊತಾನಂತೆ, ಬಾವ ಮನೆಗೆ ಹೋಗೋಣ. ಅವ್ವ, ಇಬ್ರು ಹೋದ್ರೆ ಅಂಗಡಿನ ಯಾರು ನೋಡ್ಕೋತಾರೆ? ಚಲ್ವಿ, ಅದಕ್ಕೆ ಹೇಳೋದು ಮನೆಗೊಂದು ಗಂಡ ದಿಕ್ಕಿರ್ಬೇಕು ಅಂತ. ನಿನಗೆ ಅಂತ ಯಾರಾದ್ರೂ ಒಬ್ರು ಇದ್ದಿದ್ರೆ ಇಂಥ ಹೊತ್ತಾಗ ಸಹಾಯ ಆಗ್ತಿರ್ಲಿಲ್ವೇ? ನಾನು ಬಡ್ಕೊಂಡೆ ನಿನ್ಗೆ ಆದಷ್ಟು ಬೇಗ ಮದ್ವೆ ಆಗವ್ವ ಅಂತ. ನನ್ ಮಾತೆ ಕೇಳಕ್ಕಿಲ್ಲ ಕಣವ. ಅವ್ವ, ಈಗ ಸುಮ್ಮನೆ ಇರ್ತೀಯ ನೀನು? ಯಾವಾಗ್ಲೂ ಅದೇ ರಾಗ ಅದೇ ಹಾಡು. ಇದ ಮನೆಗೆ ಹೋಗೋಣ. ಕಾಫೆ ಒಂದ್ ನಿಮಿಷ ಹುಷಾರಾಗಿ ಅಂಗಡಿ ನೋಡ್ಕ. ಲೇ ಚೋಟು, ಅವನಿಗೆ ಸ್ವಲ್ಪ ಸಹಾಯ ಮಾಡ್ಲಾ? ನಾನಿದೀನಿ, ಹೋಗ್ ಬರಕ್ಕ. ನಡಿಯವ್ವ. ಓಯ್ ಅಕ್ಕ, ಇದು ಗೊತ್ತಾಯ್ತಾ? ನೀನು ನಿನ್ನ ಅಂಗಡಿ ನೋಡ್ಕೊ, ನಾನು ಈ ಅಂಗಡಿ ನೋಡ್ಕೊತೀನಿ. ಒಲ್ಲರ್ ಮಗ, ಸೂಪರ್ ಸೂಪರ್ ಸೂಪರ್. ಕೆಟ್ಟ ಮನುಷ್ಯರು ಅಂತ ನಮ್ಮೆಲ್ಲರಿಗೂ ಗೊತ್ತು ತಾನೆ. ಅಶೂರ್ಪನಕ್ಕೆ ಏನೇನೋ ಮಾತಾಡಲು ಅಂತ ನೀನು ಯಾಕೆ ತಲೆ ಕೆಡ್ಸ್ಕೋತೀಯ? ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗತ್ತಾ? ಎಲ್ಲ ಗೊತ್ತಿದ್ರು ಪದೇ ಪದೇ ಬಂದು ಯಾಕೆ ಈ ಥರ ಮಾತಾಡ್ತಾರೆ? ಅದಕ್ಕೆ ಅವ್ರಿಗೆ ಬೇಕಾಗಿದ್ದಿದ್ದು ಆಸ್ತಿ ಎಲ್ಲ ಅವ್ರ ಹೆಸ್ರಿಗೆ ಬರೆದು ಕೊಟ್ಟಾದ್ಮೇಲೆ ತಾನೇ ನಾನು ಖುಷಿನಲ್ಲಿ ಕರ್ಕೊಂಡ್ಬಂದಿದ್ದು. ಅವ್ರಿಗೆ ಇವಳ ಮೇಲೆ ಅಷ್ಟು ಪ್ರೀತಿ ಇದ್ದಿದ್ರೆ ಅವಳು ನನ್ನ ಜೊತೆ ಯಾಕೆ ಕಳಿಸ್ಕೊಟ್ರು? ಅವತ್ತು ಕಳಿಸ್ಕೊಟ್ಟು ಇವತ್ತು ಇವಳಿಗೆ ನನಗೆ ಸೇರ್ಬೇಕಾಗಿರೋಳು ಅಂತ ಹೇಳಿದ್ರಲ್ಲ, ಬೇಜಾರಾಗಲ್ವಾ ಅದಕ್ಕೆ? ನನಗೆ ನನ್ನ ಖುಷಿನ ಬಿಟ್ಟಿರೋಕ್ಕಾಗಲ್ಲ. ನನಗೆ ಅರ್ಥ ಆಗತ್ತೆ ಭಾವನಾ.
ಖುಷಿ ನಿನ್ನ ಜೀವನದಲ್ಲಿ ಬಂದಮೇಲೆ ನೀನು ಇಷ್ಟು ಗೆಲುವಾಗಿರೋದು. ಅವಳು ಹೇಳಿದ್ಲು ಅಂತ ನಾವೇನು ಮಗುನ ಅವಳ ಜೊತೆ ಕಳಿಸ್ಕೊಟ್ಬಿಡ್ತೀವ ಹೇಳು? ಖುಷಿನೂ ಅಷ್ಟೇ, ಈ ಮನೆಗೆ ಬಂದಮೇಲೆ ಹೆಸರಿಗೆ ತಕ್ಕ ಹಾಗೆ ಖುಷಿಯಾಗಿದ್ದಾಳೆ. ಯಾರು ಎಷ್ಟೇ ಪ್ರಯತ್ನ ಪಟ್ರೂ ನಿನ್ನ ಖುಷಿನ ಬೇರೆ ಮಾಡೋಕ್ಕಾಗಲ್ಲ. ತಲೆ ಕೆಡಿಸ್ಕೋಬೇಡ. ಇಲ್ಲ ಅದಕ್ಕೆ ಅವ್ರೇನೇನೋ ನೆಪ ಹಿಡ್ಕೊಂಡು ಬರ್ತಾನೆ ಇರ್ತಾರೆ. ಪ್ರೀತಿ ತೋರಿಸೋ ನೆಪದಲ್ಲಿ ಇವಳು ತಲೆ ಕೆಡಿಸ್ತಾರೆ. ಇವಳು ಅವ್ರನ್ನ ನೋಡಿದ್ರೆ ಎಷ್ಟು ಹೆದರ್ಕೋತಾಳೆ ಗೊತ್ತಾ? ನಿಜ ಹೇಳಬೇಕು ಅಂದರೆ ಶ್ರೀಕಾಂತ್ ಅವರು ಖುಷಿ ಹೆಸರಿಗೆ ಆಸ್ತಿ ಬರ್ದಿರ್ಲಿಲ್ಲ ಅಂದರೆ ಇಷ್ಟೊತ್ತಿಗಾಗಲೇ ಇವಳನ್ನ ಏನು ಮಾಡಿಬಿಡ್ತಿದ್ರೋ ಏನೋ. ಭಾವನಾ ಅಮ್ಮ ಅವ್ರು ಮತ್ತೆ ಯಾಕೆ ಬಂದಿದ್ದಾರೆ? ಮತ್ತೆ ಅವ್ರ ಜೊತೆ ಹೋಗ್ಬೇಕಾ? ಇಲ್ಲ ಪುಟ, ಅವರು ನನ್ನನ್ನು ಮಾತಾಡ್ಸೋಕೆ ಬಂದಿದ್ರು ಅಷ್ಟೇ. ಅವ್ರು ನಂಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನಾನು ಅವ್ರ ಮನೆಗೆ ಹೋಗಲ್ಲ. ಅಯ್ಯೋ ಇಲ್ಲ ಖುಷಿ, ನೀನು ಎಲ್ಲೂ ಹೋಗೋದು ಬೇಡ. ನೀನು ಯಾವಾಗಲೂ ನನ್ನ ಜೊತೆನೇ ಇರ್ತೀಯ, ಆಯಿತಾ? ಭಾವನಾ, ದಯವಿಟ್ಟು ನೀನು ಹೀಗೆಲ್ಲ ಇರಬೇಡ. ನೋಡು, ಖುಷಿ ಮೊದಲೇ ಹೆದರ್ಕೊಂಡಿದ್ದಾಳೆ. ನೀನು ಹೀಗೆ ಇದ್ಬಿಟ್ರೆ ಅವಳು ಇನ್ನೂ ಹೆದರ್ಕೊಂಡ್ಬಿಡ್ತಾಳೆ. ಸಮಾಧಾನ ಮಾಡ್ಕೊ. ಸರಿ ಅದಕ್ಕೆ ಖುಷಿ, ನಾವು ಆಟ ಆಡೋಣ. ನಿಂಗೆ ಏನಾರು ತಿನ್ನಕ್ಕೆ ಬೇಕಾ? ದೇವ್ರೆ, ಈ ಸಂತೋಷನ ಇವರಿಂದ